ಭಾರತ ಸೇವಾದಳ ಜಿಲ್ಲಾ ಕಚೇರಿ ಶಿರಸಿಯಲ್ಲಿ ಸೇವಾದಳ ಶತಮಾನೋತ್ಸವ ಕಾರ್ಯಕ್ರಮವು ಭಾರತದ ಸೇವಾದಳ ಜಿಲ್ಲಾ ಹಾಗೂ ತಾಲೂಕಾ ಸಮಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಿರಸಿ ಇವರ ಸಹಯೋಗದೊಂದಿಗೆ ಜರುಗಿತು. 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ 50 ಶಿಕ್ಷಕರು ಪಾಲ್ಗೊಂಡಿದ್ದರು. ಪೊಲೀಸ್ ಇಲಾಖೆಯವರು ಸಹಕಾರ ನೀಡಿದರು. 11 ಗಂಟೆಗೆ ಸಭಾ ಕಾರ್ಯಕ್ರಮ ಆರಂಭಗೊಂಡು ಶ್ರೀ ರಾಮಚಂದ್ರ ಹೆಗಡೆ ಜಿಲ್ಲಾ ಸಂಘಟಕರು ಇವರು ಗೌರವ ರಕ್ಷೆ ನೀಡಿ ಸರ್ವಧರ್ಮ ಪ್ರಾರ್ಥನೆಯೊಂದಿಗೆ ಸಭೆ ಪ್ರಾರಂಭವಾಯಿತು. ಶ್ರೀ ಅಶೋಕ ಭಜಂತ್ರಿ ಅಧ್ಯಕ್ಷರು, ತಾಲೂಕಾ ಸಮಿತಿ ಭಾರತ ಸೇವಾದಳ ಇವರು ಸ್ವಾಗತಿಸಿದರು. ಶ್ರೀ ರಾಮಚಂದ್ರ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಡಿವೈಎಸ್ಪಿ ಗಣೇಶ್ ಕೆಎಲ್ ಅವರು ಮಾತನಾಡಿ, ನಾನು ಸಹ ಶಾಲಾ ಬಾಲಕನಾಗಿದ್ದಾಗ ಸೇವಾದಳದ ಸ್ವಯಂ ಸೇವಕನಾಗಿದ್ದ. ಸೇವಾದಳದ ಭದ್ರ ಬುನಾದಿ ಶಿಸ್ತು, ಸಮಯ ಪಾಲನೆ, ತತ್ವಗಳ ಆಧಾರದಲ್ಲಿ ಈ ವೃತ್ತಿ ನನಗೆ ದೊರೆತಿದೆ. ಮಕ್ಕಳೇ, ನಿಮಗೆ ಇದು ಅತ್ಯಗತ್ಯ ಶಿಕ್ಷಣ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಎಂದರು. ಶ್ರೀ ಪಿ ಬಸವರಾಜ್ ಮಾನ್ಯ ಉಪನಿರ್ದೇಶಕರು ಮಾತನಾಡುತ್ತಾ, ಫಲಾಪೇಕ್ಷೆ ಇಲ್ಲದೆ ಕಾರ್ಯಕ್ರಮವನ್ನು ಮಾಡಿರಿ, ಸೇವೆಯಿಂದ ಆತ್ಮಗೌರವ ಹೆಚ್ಚುವುದು ಎಂದರು. ಇದೇ ಸಂದರ್ಭದಲ್ಲಿ ಭಾರತ ಸೇವಾದಳದ ಹಿರಿಯರಾದ ಶ್ರೀಮತಿ ಲೀಲಾವತಿ ರಾಯ್ಕರ್, ಶ್ರೀಮತಿ ಜೂಲಿಯಾನಾ ಮಚಾಡೋ, ಶ್ರೀ ಎನ್.ಎನ್. ನಾಯ್ಕ್, ಶ್ರೀ ಎನ್.ವಿ. ಹೆಗಡೆ, ಶ್ರೀ ಪದ್ಮನಾಭ, ಶ್ರೀ ಪಿ.ಎನ್. ಜೋಗಳೇಕರ್, ಶ್ರೀ ಜೆ.ಎಸ್. ನಾಯ್ಕ್ ಇವರುಗಳನ್ನು ಗೌರವಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ನಾಗರಾಜ್ ನಾಯ್ಕ್ ಇವರು ಸೇವಾ ಮನೋಭಾವನೆ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು. ಇದು ನಮ್ಮ ಜೀವನ ಪರ್ಯಂತ ನಿರಂತರವಾಗಿ ಇರಬೇಕು ಎಂದರು. ಇದೇ ಸಂದರ್ಭದಲ್ಲಿ ಆಟೋಟ ಸ್ಪರ್ಧೆ ಹಾಗೂ ಪ್ರಬಂಧ ಗಾಯನ ಸ್ಪರ್ಧೆಯಲ್ಲಿ ಭಾಗಗೊಂಡು ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ಶ್ರೀ ಜೆ.ಎಸ್. ನಾಯ್ಕ್ ವಿಶ್ರಾಂತ ದಂಪತಿಗಳು, ಶ್ರೀ ಕುಮಾರ ನಾಯ್ಕ್ ಕೋಶಾಧ್ಯಕ್ಷರು, ಭಾರತ ಸೇವಾದಳ ಶಿರಸಿ, ಶ್ರೀ ಕೆ.ಎನ್. ನಾಯ್ಕ್ ಸದಸ್ಯರು ಉಪಸ್ಥಿತರಿದ್ದರು. ಭಾಗವಹಿಸಿದ ಎಲ್ಲಾ ಕಲಾ ತಂಡಗಳಿಗೆ ಹಾಗೂ ಮಾರ್ಚಿಂಗ್ ತಂಡಗಳಿಗೆ ನೆನಪಿನ ಕಾಣಿಕೆ ಹಾಗೂ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ವಿ.ಎಸ್. ನಾಯ್ಕ್ ಇವರು, ನನ್ನ ಜೀವನದಲ್ಲಿ ಪ್ರಭಾವ ಬೀರಿದ ಒಂದು ಅಂಶವೆಂದರೆ ಅದು ಸೇವಾದಳ. ನೀ ಅಳಿದರೂ ನೀ ಮಾಡಿದ ಕರ್ಮ ಉಳಿಯುವುದು ಎಂಬಂತೆ 4 ಉತ್ತಮ ಕಾರ್ಯವನ್ನು ಮಾಡಲು ಹೇಳಿ ಮಾಡಿಸಿದ ವೇದಿಕೆ ಇದಾಗಿದೆ. ಸೇವಾದಳವನ್ನು ಉಪೇಕ್ಷೆ ಮಾಡದೆ ಸೇವೆಗಾಗಿ ಕೆಲಸ ಮಾಡಬೇಕು, ಹೆಸರಿಗಾಗಿ ಕೆಲಸ ಮಾಡಬಾರದು. ಸೇವಾದಳ ಶಿಕ್ಷಣದಿಂದ ಪರಿಪೂರ್ಣತೆ ಕಂಡುಕೊಳ್ಳಲು ಸಾಧ್ಯ ಎಂದರು. ಎಂ.ಎನ್. ಹೆಗಡೆ ನಿರೂಪಿಸಿ ಶ್ರೀಮತಿ ದಾಕ್ಷಾಯಿಣಿ ಕೊಡಿಯಾ ವಂದಿಸಿದರು. ಶ್ರೀ ಸರ್ವೇಶ್ ಶೆಟ್ಟಿ ತಾಲೂಕಾ ಸಂಘಟಕರು ಅಚ್ಚುಕಟ್ಟಾಗಿ ಸಂಘಟಿಸಿದರು. ಶ್ರೀ ಕುಮಾರ ನಾಯ್ಕ್ ಸನ್ಮಾನ್ಯ ಕಾರ್ಯಕ್ರಮವನ್ನು ನಿರ್ವಹಿಸಿದರು.